ಆತ್ಮೀಯ H16 ನ್ಯೂಸ್ದ ವೀಕ್ಷಕರೇ, ನಾನು ನಿಮ್ಮವ ಎಂ ಮಲ್ಲಪ್ಪ ಜೋತವಾರ್. KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯಾರು ಕೇಳಿಲ್ಲ. ಕಲಿತ ಜನ, ಡಿಗ್ರಿ ಮಾಡಿದ ಜನ, ನೌಕರಿಗಾಗಿ ಹುಡುಗಾಟ ಮಾಡಿದಂಥ ಜನ, ಯುವಕರು, ಇವತ್ತು ಮುದುಕರಾದಂಥವರು ಸಹ KPSC ಹುಟ್ಟಿದಾಗಿ ನೋಡ್ತಾ ಬಂದಿದ್ದೀವಿ. ಯಾವುದೇ ವರ್ಷದಲ್ಲೂ ಒಂದು ಸಣ್ಣ ಅಪಸ್ವರ ಬರೋದ ಮುಗದೇ ಇಲ್ಲ ಎಕ್ಸಾಮ್. ಇವು KS ಇರ್ಬೋದು, KPS ಇರ್ಬೋದು, ಮತ್ತು ಯಾವುದೇ ಇಲಾಖೆ ಸಂಬಂಧಿಸಿದ ಎಕ್ಸಾಮ್ಗಳು ಇರ್ಬೋದು, ಎಲ್ಲ ಕಡೆ ಒಂದು ಹೆಸರು ಕೆಡಿಸ್ಕೊಂಡಂಥದ್ದು. ಎಂದೂ UPSC ಹಾಗೆ ಒಳ್ಳೆಯ ಹೆಸರು ಪಡೆದು ನಾನಂತೂ ಕೇಳಿಲ್ಲ. ಮೋಸ್ಟ್ಲಿ ನೀವು ಕೇಳಿರ್ಬೋದು. 2011 ಒಂದು ಇಂಥ ಒಂದು ಅವಘಡ ಆಗಿ ಹೋಗಿತ್ತು. KSದು 362 ಗೆಜೆಟೆಡ್ ಪ್ರೊವಿಷನಲ್ ಆಫೀಸರ್ ಒಳಗೆ ಗದ್ದಲಾಗಿತ್ತು, ಅಪರಾಧ ಆಗಿತ್ತು, ದುಡ್ಡಿನ ಅವ್ಯವಹಾರ ಆಗಿತ್ತು ಅಂತ ಆರೋಪಗಳು ಸಾಕಷ್ಟು ಬಂದು CID ನೇಮಿಸಿದ್ರು. CID ರಿಪೋರ್ಟ್ ಕರೆಕ್ಟಾಗಿ ಬಂತು, ಎಲ್ಲ ಆಯಿತು. ಆದರೂ ಇವತ್ತು ದಿವಸ ಅವರು ಪ್ರಾಸಿಕ್ಯೂಷನ್ ಇಲ್ಲ, ತನಿಖೆ ಇಲ್ಲ. ಅಂದಿನ ಅಧ್ಯಕ್ಷ ಆಗಿರ್ಬೋದು KPSCದು, ಇನ್ನುಳಿದವರಾಯ್ತು, ಸದಸ್ಯರಾಯ್ತು, ಎಲ್ಲರೂ ಇನ್ನೂ ಕೈ ಹಾಕಿ ಮೇಲೆ ಕೈ ಹಾಕೊಂಡಿದ್ದಾರೆ. ಎಷ್ಟು ಜನ ಉಳಿದಾರೋ, 2 ಜನ ಈಗ ಏನಪ್ಪ ಅಂತಂದ್ರೆ ಇನ್ನೂ ಸದಸ್ಯರಾಗಿ ಮುಂದುವರಿದಾರೋ ಗೊತ್ತಿಲ್ಲ. 2011 ನಡೆದಂಥ ದುರ್ಘಟನೆ ಇದು. ನಿಜವೇ ದುರ್ಘಟನೆ ರೀ. ಪ್ರತಿಭಾವಂತರಿಗೆ, ಬಡ ಮಕ್ಕಳಿಗೆ, ಅದರಲ್ಲೂ ಬಡ ಪ್ರತಿಭಾವಂತ ಹಾರ್ಡ್ ವರ್ಕರ್ಗೆ KPSC ಸದಾ ಮೋಸ ಮಾಡ್ತಾನೆ ಇರ್ತಾರೆ ಅನ್ನೋಂಥ ಮಾತು ನಾವು ಸಾಮಾನ್ಯವಾಗಿ ಕೇಳ್ತಾ ಇದ್ದೀವಿ. ಇತ್ತೀಚೆಗೆ ನಮ್ಮ ಮೋದಿಯವ್ರ ಕಾಲದಲ್ಲಿ UPSC ಸಹ ಕೆಟ್ಟ ಹೆಸರು ಬಂದದ, ಅದು ನೋಡ್ತಾ ಇದ್ದೀವಿ. ಅದರಲ್ಲೂ ಈ ನೀಟ, ಅದರಲ್ಲೂ ಈ ಏನಪ್ಪ ಅಂತಂದ್ರೆ JEE ಎಕ್ಸಾಮ್ಗಳಾಗಲಿ, ಅವುಗಳಲ್ಲಿ ಸಹಿತ ಗದ್ದಲಾಗ್ತಾಯಿದೆ, ಕ್ವಶನ್ ಪೇಪರ್ ಔಟ್ ಆಗ್ತಾಯಿದೆ. ಇತ್ತೀಚೆಗೆ ಕೇಳ್ತಾ ಇದ್ದೀವಿ. ನಿಮ್ಮ KPSC ಅಂತೇಳಿ ಕೇಳೋ ಹಾಗಿಲ್ಲ. ಯಾವಾಗ ಎಕ್ಸಾಮ್ ನೋಡಿದ್ರು ಒಂದು ಏನಾದರೂ ಆರೋಪ ಇರ್ತದೆ, ಯಾರಾದರೂ ಒಬ್ಬರು ಕೋರ್ಟ್ಗೆ ಹೋಗಿರ್ತಾರೆ, ಅದು ಹಂಗೆ ಡಿಲೇ ಆಗ್ತಾ ಹೋಗ್ತದೆ, ಮತ್ತು ಡಿಸಿಷನ್ ಬರ್ತದೆ. ಹಿಂಗೆ ರೀ ಇದು ತಿದ್ದುದು. ಯಾವಾಗ ಅಂದಿದೆ ನಾನು 2011 ಇವತ್ತು 2024, 8 ವರ್ಷ. ಇಷ್ಟು ವರ್ಷ ಬೇಕಾ ತನಿಖೆ ಮಾಡೋದಕ್ಕೆ, ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಬೇಕಾ? ಇನ್ನೂ ಮಂದಿ ಶುರು ಆಗಿಲ್ಲ ರೀ. CID ಅವ್ರು ಪಾಪ ಬೆನ್ನು ಹತ್ತಿದ್ದಾರೆ. ಇದು ಮಾಡಿರಿ, ಇದನ್ನು ತನಿಖೆ ಮಾಡಿಸ್ರಿ, ಪ್ರಾಸಿಕ್ಯೂಷನ್ ಮಾಡಿಸ್ರಿ, ಎಕ್ಸಾಮ್ ಮಾಡಿಸ್ರಿ, ತಪ್ಪಿದ ಶಿಕ್ಷೆ ಕೊಡಿಸ್ರಿ ಅಂತ. ಏನಾಗಿದೆ ಅಂದರೆ ಈಗ ಹೊಂದಾಣಿಕೆ ರಾಜಕಾರಣ ನಮ್ಮ ಯತ್ನಾಳ್ ಹೇಳ್ತಾರಲ್ಲ, ಎಲ್ಲರೂ ಹೊಂದಾಣಿಕೆ ರಾಜಕಾರಣಿಗಳು. ಯಡಿಯೂರಪ್ಪ ಆಗಿರ್ಬೋದು, ಸಿದ್ದಣ್ಣ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, DK ಬರ್ಬೋದು, ಇನ್ನೊಬ್ಬರು ಬರ್ಬೋದು, ಎಲ್ಲ ಹೊಂದಾಣಿಕೆ. ಅವರು ಬಂದಾಗ ಇವ್ರು ಮುಚ್ಚೋದು, ಇವ್ರು ಬಂದಾಗ ಅವ್ರು ಮುಚ್ಚೋದು. ಅಂದಾಗ ಪ್ರತಿಭಾವಂತರಿಗೆ, ಹಾರ್ಡ್ ವರ್ಕರಿಗೆ ಎಲ್ಲಿದ್ರಿ ಭವಿಷ್ಯ ಇಲ್ಲ ಅನ್ನೋ ಸಹಜದ. ಅದರಲ್ಲೂ ಯುವಕರಂತೆ ಬೇಸತ್ತು ಹೋಗಿದ್ದಾರೆ ಇವತ್ತು. ಮೊದಲನೇದಾಗೆ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಪ್ರೈವೇಟೈಸೇಷನ್ ಮಾಡ್ಲಿಕ್ಕತ್ತದ ರೀ. ಪ್ರೈವೇಟೈಸೇಷನ್ ಮಾಡಿದ್ರಿಂದಾಗಿ ನೌಕರಿಗಳು ಕಡಿಮೆ ಆಗ್ತಾ ಇದ್ದಾವೆ. ಏನಾದರೂ ಮಾಡಿ ನಾವು ಎಕ್ಸಾಮ್ ಪಾಸ್ ಆಗೋದಂದ್ರೆ ನೆಕ್ ಟು ನೆಕ್ ಅತ್ಯಂತ ಸಮೀಪದಾಗ ಕಾಂಪಿಟೇಷನ್ ಇರ್ತದೆ. ಮೇಲೆ ಅದರೊಂದು ಕ್ವಶನ್ ಪೇಪರ್ ಬೇರೆ ಔಟ್ ಆಗ್ತಾ ಇರ್ತಾವೆ. ಈಗ ಹೊಸದಾಗಿ ಹೊಸದಾಗಿ ಶುರು ಆಗಿಬಿಟ್ಟಿದ್ದಾವೆ ಇವತ್ತೇನೋ ಈ ಒಂದು ಶೇರ್ ಮಾಡ್ಕೊಳ್ಳೋಂಥದ್ದು ಏನೇನೋ ಬರ್ತಾ ಇರುತ್ತೆ, ಬ್ಲೂಟೂತ್, ಅವು ಇವೆಲ್ಲ ಅವುಗಳ ಮೂಲಕ ಏನೋ ಗದ್ದಲಾಗ್ತಾ ಇದ್ದಾವೆ ಅಂತ ಅದನ್ನು ಕೇಳ್ತಾ ಇದ್ದೀವಿ. ಯಾವುದೇ ಎಕ್ಸಾಮ್ ಇವತ್ತು ಸ್ವಲ್ಪ ಕ್ಲಿಯರ್ ಒಂದು ಪ್ರಾಮಾಣಿಕವಾಗಿ ನಡೆದಂತ ಇತ್ತೀಚೆಗೆ ಬರ್ತಾನೆ ಇಲ್ಲ. ಈ KPSC 2011 ಇವತ್ತಿಗೂ ಅದ್ರ ರಿಸಲ್ಟ್ ಇಲ್ಲ, ತಪ್ಪಿಸಿದ ಶಿಕ್ಷೆ ಇಲ್ಲ. ಅದರಲ್ಲಿ ಮುಖ್ಯವಾಗಿ ಎಲ್ಲಿ ಯಾರಪ್ಪ ಅವತ್ತಿನ ಅಧ್ಯಕ್ಷರು ಯಾರಿದ್ದರು, ಹತ್ರದ ಏನಿದ್ರು ಅವ್ರದ್ದೆಲ್ಲ ಒಂದು ಪ್ರಾಸಿಕ್ಯೂಷನ್ ನಡೆಸ್ಬೇಕಂತೇನೋ ಹೇಳಿ ಹೇಳ್ದ. ಅವ್ರು ಯಾರು ಆರೋಪಿಗಳು? ಗೋನಾಳ ಭೀಮಪ್ಪ ಅಂತೇಳಿ ಅಧ್ಯಕ್ಷರಾಗಿದ್ದು KPSC ಹೇಳಿದಾಗ. ಗೋನಾಳ ಭೀಮಪ್ಪ ಅಂದರೆ ಯಾರು ನಿಮಗೆ ಗೊತ್ತದ ಹೆಂಗೆ ಅಂತೇಳಿ ಎಲ್ಲ ರಾಜಕಾರಣಿಗಳು ತಮ್ಮ ಬೇಕಾದಂಥ ನೆನೆಸ್ಕೊಳ್ತಾರೆ. ಎಲ್ಲರಿಗೂ ಬೇಕಾದವ್ರೆ. ಸಿದ್ದಣ್ಣ ಸಿದ್ದು ಬಂದರೆ ಅವ್ರಿಗೆ ಬೇಕು, HDK ಬಂದರೆ ಅವ್ರಿಗೂ ಬೇಕು, ಯಡಿಯೂರಪ್ಪನವ್ರು ಬಂದರು ಅವ್ರಿಗೂ ಬೇಕು. ಎಲ್ಲರೂ ಹಾಗೆ ಅಡ್ಜಸ್ಟ್ ಆಗಿಬಿಡ್ತಾರೆ. ಒಂದೊಂದು ನೀರು ಇದ್ದಂಗೆ ರೀ. ನೀವು ಕೊಡೋದು ಹಾಕಿರಿ, ಕೊಡೋದು ರೂಪ ಪಡಿತಾರೆ, ಗ್ಲಾಸ್ನ ಹಾಕಿರಿ, ಗ್ಲಾಸದ ರೂಪ ಪಡಿತಾರೆ. ಹೆಂಗೆ ಅಡ್ಜಸ್ಟ್ಮೆಂಟ್. ಹೀಗಾಗಿ ಇವತ್ತಿಗೂ ಅವ್ರಿಗೆ ಎನ್ಕ್ವೈರಿನ ಆಗ್ತಾಯಿಲ್ಲ. ಭಾಳ ದೊಡ್ಡ ಹಗರಣ ಆಗಿತ್ತು. ಅದರಲ್ಲಿದ್ದವ್ರು ಯಾರ್ಯಾರಪ್ಪ ಮುಖ್ಯ ಆರೋಪಿಗಳಂದ್ರೆ ಭೀಮಪ್ಪ ಗೋನಾಳ್ ಅವರು 1ನೇ ಆರೋಪಿ. ಮುಂದೆ ಇನ್ನೊಬ್ಬರು ದೋಷರ ಪಟ್ಟಿಯಲ್ಲಿ ಮತ್ತೆ ಬರೋರು ಯಾರಪ್ಪ ಅಂದ್ರೆ ಮಂಗಳಾ ಶ್ರೀಧರ್ 4ನೇವರು, ಡಾಕ್ಟರ್ BS ಕೃಷ್ಣಪ್ರಸಾದ್ ಅಂತೇಳಿ, SR ರಂಗಮೂರ್ತಿ ಅಂತೇಳಿ, N ಮಹಾದೇವ್ ಅಂತೇಳಿ, HV ಪಾರ್ಶ್ವನಾಥ್ ಅಂತೇಳಿ, S ದಯಾಶಂಕರ್ ಅಂತೇಳಿ, HD ಪಾಟೀಲ್ ಅಂತೇಳಿ, N ರಾಮಕೃಷ್ಣ ಅಂತೇಳಿ, BT ಕಣಿರಾಮ್. ಅಂದ್ರೆ 9 ರಿಂದ 16 ತನಕ ಆರೋಪಿಗಳು. ಇವ್ರ ಮೇಲೆ ಆರೋಪ ಅದ. ದುಡ್ಡು ತುಂಬಿದಾರೆ, ವ್ಯವಹಾರ ಮಾಡಿದ್ದಾರೆ, ಸಾಕಷ್ಟು ಆರೋಪಗಳಿದ್ದಾವೆ. ಮತ್ತು CID ಅದು ಕೊಟ್ಟಿದ್ರೆ ಈಗಾಗಲೇ ತನಿಖೆನೂ ಆಗ್ಯದ. ನಾವು ಪ್ರಾಸಿಕ್ಯೂಷನ್ ಶಿಕ್ಷೆ ಆಗ್ಬೇಕಲ್ಲ ಎಂದವು. ಹೀಗಾಗೋದು ಇನ್ನು ಮುಂದದನು 2034 44 54 ಆಟ ಎಲ್ಲ ಮುಗಿದೋಗ್ಬಿಟ್ಟಿರ್ತದೆ. ಅದಕ್ಕೆ ನಾವು ಇವತ್ತು ಭಾಳ ಏನಪ್ಪ ಅಂತಂದ್ರೆ
ಈ ಸರ್ಕಾರಗಳನ್ನ ಈ ರಾಜಕಾರಣ ಕೇಳಬೇಕಾಗಿದ್ದೆ. ಅಪ್ಪ ನೀವು KPSC ಶುದ್ಧ ಮಾಡಿ ಇಡ್ಲಿಕ್ಕೆ ನೀವು ತಯಾರಿದ್ರು ಇಲ್ಲೋ ಅಂತೇಳಿ ಮತ್ತು ನಾವು ಕೇಳಬೇಕಲ್ರಿ. ಮತದಾರ ನಾವು ಮಾಲಕರು, ನಮಗೆ ಗೊತ್ತಿಲ್ಲ ನಾವು ಮಾಲಕರು ಅಂತೇಳಿ. ಇವತ್ತು ನಾವು ಪ್ರಜಾಪ್ರಭುತ್ವದಾಗಿದ್ದೀವೋ ಯಾರ್ದೋ ಒಂದು ತುಳುಗರ ದೇಶ ಆಗಿದ್ದೀವೋ ನಮ್ಗೆ ಗೊತ್ತಿಲ್ಲ. ನಾವು ಪ್ರಶ್ನೆ ಮಾಡ್ತಲ್ಲ ನಮ್ಮ ಜನನು. ಎಲೆಕ್ಷನ್ ಬರ್ತದೆ, ಎಲೆಕ್ಷನ್ದಾಗ ಬಂದ್ ಮಾಡಿರಿ, ನೀವು ಪ್ರತಿಭಟನೆ ಮಾಡಬೇಡ್ರಿ, ನೋಟಾ ಬಳಸ್ರಿ ಅಂತ ಹೇಳ್ತೀವಿ. ಮೇಲೆ ನಮ್ಗಳು ಹೇಳ್ತೀವಿ, ಎಲ್ಲ ಹೇಳ್ತೀವಿ, ಯೋಗ್ಯರಿಗೆ ಆರಿಸಿಕೊಳ್ರಿ, ಪ್ರಾಮಾಣಿಕರು ಆರಿಸ್ರಿ ಅಂತೇಳಿ ಕೇಳೋದಿಲ್ಲ. 500,000 ಮಾರ್ಕೊಂಡ್ಬಿಡ್ತೀರಿ. ಈಗಂತ ಗ್ಯಾರಂಟಿ ಶುರುವಾಗಿದೆ ಹೊಸ. ಆ ಗ್ಯಾರಂಟಿ ಕೊಟ್ಕೊಂಡು ನೀವು ಮರಳಾಗಿಬಿಡ್ತೀರಿ. ಅಲ್ರಿ ನಿಮ್ಗೆ ಉದ್ಯೋಗ ಬೇಕೇ ಬೇಡ. ಈಗ ಒಬ್ಬ MLA MP ಏನು ಸದಸ್ಯರಾದಾರೆ ಇವರು ಲಾಸ್ಟ್ ಗಳಿಸ್ತಾರೆ ರೀ. ಅದರಿಂದ ಒಬ್ಬ ಮಿನಿಸ್ಟರ್ ಇರ್ತಾನೆ ಪ್ರತಿಯೊಬ್ಬರಿಂದನೂ ಅವು ಗಳಿಸೋದು ಹೋಗಿಬಿಡ್ತಾರೆ. KPSC ಅಂದ್ರೆ ಹೇಳ್ಬಿಟ್ಟು ಮಾರಾಟ ಕೇಂದ್ರ ಅನ್ನುವಂಥ ಪರಿಸ್ಥಿತಿ ಇವತ್ತದ ರೀ. ಇದು ಇಲ್ಲಂತ ಯಾರಾದರೂ ಹೇಳಿಬಾರ್ದು, ಧೈರ್ಯ ಮಾಡಿ. 2011 ಸಿಕ್ಕರು ಉಳಿದ್ಗಳು ಸಿಗೋದೇ ಇಲ್ಲ. ಅವ್ರ ಮೀನಿನ ಹೆಜ್ಜೆ ನೀವು ಗುರ್ತಾ ಹಿಡಿಬೋದು, ಇವ್ರ ಹೆಜ್ಜೆ ಗುರ್ತಾ ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಇಲ್ಲಿ ಇವತ್ತಿನ ಭ್ರಷ್ಟಾಚಾರಕ್ಕೆ ಅಧ್ವಾನಗಳಿಗೆಲ್ಲ ಈ ಮನುಷ್ಯನ ಕಾರಣ, ಅಧಿಕಾರಶಾಹಿಗಿನ ಇವ್ರ ಜೊತೆಗೆ ಅವರು ಅಷ್ಟೇ ಕಾರಣ. KPSC ಇದ್ದಂಥ ಅಧಿಕಾರಿಗಳು, ಸೆಕ್ರೆಟ್ರಿಗಳು ಅವ್ರು ಯಾರ್ಯಾರು ಏನಿರ್ತಾರೆ ಯಾರಿಗೂ ಗೊತ್ತಾಗೋದಿಲ್ಲ. ನೀವು ಕೋರ್ಟ್ಗೆ ಸಾಕ್ರಿ, ಡೇಟ್ ಮೇಲೆ ಡೇಟ್, ತಾರೀಕು ಪೇ ತಾರೀಕು ಎಷ್ಟು ಅಡ್ಡಾಡ್ತೀರಿ ಪಾಪ ನೀವು. ಈ ಒಂದು ಅಭ್ಯರ್ಥಿಗಳು ಪಾಪ ಅನೇಕ ಅಭ್ಯರ್ಥಿಗಳು ಈ ಕೋರ್ಟ್ನಲ್ಲಿ ಅಡ್ಡಾಡಿದ್ನ ನಮಗೆ ಹುಷಾರು ಬೇಡಪ್ಪ, ನೌಕರಿ ಬೇಡ ಅಂಥೇಳಿ ಪಾಪ ಏನೋ ಕೆಲಸ ಮಾಡ್ತಾ ಅಡ್ಡಾಡ್ತಾಯಿದ್ದ. ಇದು ಎಷ್ಟೋ PhD ಮಾಡಿದ ಮಕ್ಕಳು, ಎಷ್ಟೋ ಜನ ಇವತ್ತು ಭಾರಗಳಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾರೆ ಪಾಪ ಹುಡುಗರು. ಶಿಕ್ಷಣ ಕ್ಷೇತ್ರದ್ದು ಉದ್ಯೋಗ ಕಡಿಮೆ ಮಾಡಿದ್ರಿ, ಮತ್ತೊಂದು ಕಡೆನೂ ಕಡಿಮೆ ಮಾಡಿರಿ, ದೊಡ್ಡ ಇಂಡಸ್ಟ್ರಿಗಳು ಹಾಳು ಮಾಡಿ ಹೋಗೋದು ಬಿಟ್ರಿ. ಯಾವುದೂ ಇಲ್ಲ ಇಲ್ಲಿ ಉದ್ಯೋಗ. ಅಗ್ರಿಕಲ್ಚರ್ಗೆ ಮಾರ್ಕೆಟ್ ಇಲ್ಲ. ಪಾಪ ಅವ್ನು ದುಡಿದ ಮಟ್ಟಿಗೆ ಪಗಾರ ಬೀಳೋದಿಲ್ಲ. ಪಠ್ಯಗಳ ದಿನ 1,000 ರೂಪಾಯಿ ಐತಾನ ಪಾಪ. ಒಂದು ತಿಂಗಳಿಗೆ ಒಬ್ಬ ರೈತಗೆ ನೀರಾವರಿ ಅಲ್ಲ, ಅದು ಬಿಟ್ಟು ಹೊರಗೆ ಬಿದ್ದಂತ ನೀರಾವರಿ ಇದ್ದವು ಸ್ವಲ್ಪ 4,000-5,000 ಗಳಿಸ್ಬೋದು ತಿಂಗಳಿಗೆ, ಬೇಡ 6,000 ಗಳಿಸ್ತಂತ ಇಟ್ಕೋರಿ. ನೀರಾವರಿ ಇಲ್ದವರು, ಡ್ರೈ ಲ್ಯಾಂಡ್ದವರು, ಒಣ ಬೇಸಾಯದವರು, ಅವು ಯಾವ ಬೆಳೆ ಬರ್ತಾವೆ ಆಗ ಮಳೆ ಆದಾಗ. ಹಿಂಗೆ ಈ ದೇಶದ ಪರಿಸ್ಥಿತಿ. ಉದ್ಯೋಗ ಕೊಡೋ ಕ್ಷೇತ್ರದಲ್ಲಿ ಕೃಷಿ, ಅಲ್ಲಿ ಮಾರ್ಕೆಟೇ ಇಲ್ಲ. ಅದು ಮಾರ್ಕೆಟಿಗೆ ಕಸು ಕೂತ್ಬಿಟ್ಟಿದ್ದಾರೆ ಇವರು. ಯಾಕಂದ್ರೆ ಅವ್ರು ಪಾರ್ಟಿ ಬರೋ ಕೊಡ್ತಾರೆ ರೀ. ಪಾಪ ಬಡವ್ರು ನೀರು ಕೊಡ್ಬೇಕು, ಬರೀ ಟ್ಯಾಕ್ಸ್ ಕೊಡ್ತಾರೆ ಇವರು. ಟ್ಯಾಕ್ಸ್ ಯಾವ ರೀತಿ ಐತೆ ಅಂದ್ರೆ ಈಗ GST ಇದು ಸುತ್ತಿ ಬರ್ತಾಯಿದೆ. ಈಗ 34-35% GST ನಡೆದಾರೆ ಅಂತೇಳಿ ಏನು ಮಾಡಿದ್ರು ಗೊತ್ತಿಲ್ಲ. ಯಾಕೆ ಮೊನ್ನೆ ರಿಪೋರ್ಟ್ ನೋಡ್ತಾ ಇದ್ದಾಗ ಈಗ ನಿಮ್ಗೆ ಹೇಳಿದ್ದೀನಿ, ಮಾತು ಚರ್ಚೆ ಮಾಡಿದ್ದೀನಿ. ನಮ್ಮ ಸೆಂಟ್ರಲ್ ಗೌರ್ಮೆಂಟ 48 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಮಾಡ್ರ, ಅದ್ರ 42 ಲಕ್ಷ ಕೋಟಿ ರೂಪಾಯಿ ಬರೀ ಟ್ಯಾಕ್ಸ್ ಅಂತ ಕಲೆಕ್ಷನ್ ಮಾಡ್ತಿದ್ರಿ. ಆದರೆ ಈಗ ಇನ್ನು ಬಜೆಟ್ ಮಂಡಿಸಿ 8 ತಿಂಗಳಾಗಿಲ್ಲ. ಕಳೆದ ಫೆಬ್ರವರಿ ಮಂಡಿಸಿದ್ದು, ಮಾರ್ಚ್ನ ಶುರುವಾಗ್ತದೆ, ಏಪ್ರಿಲ್ ಶುರುವಾಗ್ತದೆ. ಈ ಕಳೆದ 8 ತಿಂಗಳೊಳಗನ ಈಗ 42-43 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಬಂದೈತೆ ಅಂತ ರಿಪೋರ್ಟ್ಗಳು ಬರ್ತಾಯಿದ್ದಾವೆ. ಅಂದರೆ ಯಾವ ರೀತಿ ಟ್ಯಾಕ್ಸ್ ಅಂತ. ಈಗ ಮಾತ್ರ ಅದನ್ನು GST 35% ಮಾಡಲಿಕ್ಕಿದ್ದಾರೆ. ಮಂದಿ ಇನ್ನುಳಿದ ಡೈರೆಕ್ಟ್ ಟ್ಯಾಕ್ಸ, ಇಂಡೈರೆಕ್ಟ್ ಟ್ಯಾಕ್ಸ, ಆ ಟ್ಯಾಕ್ಸ, ಸೆಸ್ಸ, ಗೆಸ್ಸ ನೆನೆಸ್ಕೊಟ್ರೆ ಏನೂ ಅಲ್ಲ. ಇದನ್ನು ಕೊಟ್ಟೆ ನಿಮಗೆ ಏನೋ ಕೊಡ್ತಾ ಇದ್ದಾರೆ. ಅಕ್ಕಿ ಕೊಟ್ಟಿನಿ, ಬ್ಯಾಳಿ ಕೊಟ್ಟಿನಿ, 1,000-2,000 ರೂಪಾಯಿ ಕೊಟ್ಟು ಬಸ್ ಕೆರೆ ಒಂದು ಫ್ರೀ ಕೊಟ್ಟು ಹಿಂಗೆ ಮಾಡಿದ್ರೆ ಹೊರಟಿದ್ದಾರೆ. ಈಗ ಇದು ನಾಳೆ BJPಗೂ ಮಾಡ್ತಾರೆ. ಯಾಕಂದ್ರೆ ಮೋದಿಯವರು ಹೆರ ಅಂತೀರೋ ನಾವು, ಕಾಲ ಮುಸ್ಲಿಂ ಮುಗಿಲಿಗೆ ಬಂದ ಅವ್ರನ್ನೂ ಅಂದರು ರೇವಡಿ ಹೈ ಅಂತೇಳಿ. ಕೊನೆಗೆ ಅವರು ಅದಕ್ಕೆ ಬದ್ದಾಗಿದ್ದಾರೆ. ಮತ್ತು ಈಗ ನೋಡ್ರಿ, ಮೊನ್ನೆ ಮಹಾರಾಷ್ಟ್ರದಲ್ಲಿ ಏನಾಯಿತು, ಸಿಂಧೆ ಅವ್ರು ಹೇಳಿದಾಗಲಿ, ಇವತ್ತು ಫಡ್ನವೀಸರ ಮುಖ್ಯಮಂತ್ರಿ ಆಗಿದ್ದಾರೆ, ಅಲ್ಲಿ ಅವರು ನಾವು ಕೊಡ್ತೀವಪ್ಪ ಗ್ಯಾರಂಟಿ ಅಂತ. ಇಂಥ ಪರಿಸ್ಥಿತಿಯಲ್ಲೇ ಪಾಪ ಒಬ್ಬ ಬಡ ವಿದ್ಯಾರ್ಥಿಗಳು ನೌಕರಿ ಸಲುವಾಗಿ KPSC ಮೇಲೆ KS ಹಾಕಿ ಬಡದಾಡಿ ರಿಸಲ್ಟ್ ತೊಗೊಳೋದ್ರಾಗ ಮುದುಕ ಹೋಗಿರ್ತಾನೆ. ಅವ್ನ ಮದುವೆನೂ ಮುಗಿದಿರ್ತೈತಿ, ಎಲ್ಲನೂ ಮುಗಿದಿರ್ತೈತಿ. ಈಗ ಯಾರೂ ನಾವು ಲೆಕ್ಚರ್ ಅದನ್ನು ಯಾರು ಹೆಣ್ಣು ಕೊಡ್ತಾಯಿಲ್ಲ ಪಾಪ ಮಕ್ಕಳಿಗೆ. ಆ ಪರಿಸ್ಥಿತಿ ಹೇಳ್ತಿರೋದು ಯಾರಿಗೂ. ಇಂಥ ಪರಿಸ್ಥಿತಿ, ಮದುವೆ ಆಗ್ತಾಯಿಲ್ಲ, ಬದುಕು ನಡೀತಾ ಇಲ್ಲ, ದಿನನಿತ್ಯ ಏರ್ ಮಾರ್ಕೆಟ, 1-2 ರೇಟ ಅಂಥದ್ರಾಗ ಕೋರ್ಟ್ಗೆ ಹೋಗಿ ಬಡದಾಡಿ ಯಾವ ನ್ಯಾಯ ತೊಗೊಂಬರ್ತಾನೆ ರೀ ಪಾಪ ಅವ. ಇಂಥದ್ರೆ KPSC ಆಗಲಿ, ಇವತ್ತು UPSC ಸಹಿತ ಅದಾಗಲಿಕ್ಕತ್ತದ. ಇಂಥ ಸಂದರ್ಭದಲ್ಲೇ ಆ ಎಲ್ಲ ಯುವಕರ ಪರವಾಗಿ ನಾವು ಇವತ್ತು ಸರ್ಕಾರದ ಕೇಳ್ಕೊಳ್ಳೋದಿಷ್ಟ, ಮಾರಾಯರ ಯಾರು ತಪ್ಪಿಸ್ತಾರದಾರ ಶಿಕ್ಷೆ ಕೊಡಿಸ್ರಿ, ಅವ್ರಿಗೆ ಶಿಕ್ಷೆ ಕೊಡಿಸ್ರಿ ಪಾಪ. ಅವರು ಅಟ್ಲೀಸ್ಟ್ ಶಿಕ್ಷಕರ 5 ವರ್ಷ ಕಡಿಮೆ ಭ್ರಷ್ಟಾಗ್ತಾರೆ ಅನ್ನೋದು ನಮ್ಮೆಲ್ಲರ ಬೇಡಿಕೆ. ಎಲ್ಲ ಯುವಕರ ಬೇಡಿಕೆನೂ ಹೌದಿದು. ಇದು ಜನರ ಬೇಡಿಕೆನೇ ಮುಂದಿರ್ತಾ ಇದ್ದೀನಿ ಇಷ್ಟ. ಈ ಮೀಡಿಯಾ ಮಾಡಿಸೋದು ಎಷ್ಟು ಕಷ್ಟ ಅದ ನನಗೆ ಗೊತ್ತದ. ಯಾಕಂದ್ರೆ ಇಲ್ಲೂ ಸಹಿತ ಎಲ್ಲ ದುಡ್ಡಿದ್ದವರು ಮೀಡಿಯಾದಲ್ಲಿದ್ದಾರೆ. ಹೀಗಾಗಿ ಈ ಒಂದು KPSC ಬದಲಾಗಿ ಎಲ್ಲೋ ಒಂದು ನ್ಯೂಸ್ ಮಾಡಿಬಿಡ್ತಾರೆ ಅಷ್ಟೇ. ಯಾಕೆ KPSC ಪ್ರಾಸಿಕ್ಯೂಷನ್ ಮಾಡೋರು ಸರ್ಕಾರದವ್ರು ಯಾವ ಮಾಡೋರು ಸಿದ್ಧಾನವ್ರು ಮಾಡ್ತಾರೆ ರೀ. ಸದ್ಯ CID ಅವ್ರು ಮತ್ತೆ 2023 ಮತ್ತೆ ಪತ್ರ ಬರೆದ್ರು ಅವ್ರು. ಲಘು ಮಾಡಿರಿ ಪಾಪ, ಅವ್ರು ಶಿಕ್ಷೆ ಕೊಡಿಸ್ರಿ ಪಾಪ, ನ್ಯಾಯ ಕೊಡಿಸ್ರಿ. 362 ಜನ ಪಾಪ ಅವ್ರ ಬದುಕಿ ಅತಂತ್ರ ಆಗ್ಯದ. ಪ್ರತಿ ವರ್ಷ ಅತಂತ್ರ ಆಗ್ತಿರ್ತದೆ. ಇದು ಸಲುವಾಗಿ ಏನೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. CID ಅವರು ಉಪಕಾರ ಮಾಡಿದ್ದಾರೆ ಆವತ್ತಿನ ವಿದ್ಯಾರ್ಥಿಗಳ ಮೇಲೆ. ಏನೋ ಆಗಲಿ KPSC ಇದು ನಿರಂತರ
ಇದ್ರ ನಂತರ ಅವ್ರು ಬೇಜಾರಾಗ್ಬೋದು, ಸತ್ಯನದ ಅವ್ಯವಹಾರ ಗೂಡಪ್ಪ ಅದು ಅಂಥೇಳಿ ಭಾಳಷ್ಟು ಜನ ಎಕ್ಸಾಮ್ ಕೂತವರು ಒಂದು ಎಕ್ಸಾಮ್ ಬರೆದವರು ಅವರೆಲ್ಲರ ಅಭಿಪ್ರಾಯ ಅದ. ಇದು KPSCಯ ಏನಪ್ಪ ಅಂದ್ರೆ ವಸ್ತುಸ್ಥಿತಿ ಅಂತ ಹೇಳ್ತಾ ಇದಕ್ಕೆ ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಆದರೆ ಅದೇ ಕಾಲಕ್ಕೆ ಇದನ್ನು ನೀವು ಯಾವಾಗಲೂ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಅಂತ ಹೇಳ್ತಾ S16 ಇದು ಸತ್ಯದ ಕೈಯಲ್ಲಿ ವಂದನೆಗಳು.